ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾವು ಬೀಟ್ರೂಟ್ ಕೋರ್ಮಾನ ಮಾಡ್ತಾ ಇದ್ದೇವೆ. ಕೆಲವೊಂದು ಸರ್ತಿ ಮನೆಯಲ್ಲಿ ಹೆಲ್ತಿ ರೆಸಿಪಿಗಳು ಇರ್ತವೆ, ಆದರೆ ಅದನ್ನು ಕೆಲವೊಂದು ಸರ್ತಿ ಮಕ್ಕಳು ಕೂಡ ತಿನ್ನೋದಿಲ್ಲ, ಅದೇ ರೀತಿ ದೊಡ್ಡವರು ಕೂಡ ತಿಂತಾ ಇರೋದಿಲ್ಲ. ಅದೇ ರೀತಿಯಾಗಿ ನೀವು ಇದನ್ನು ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಡಿಫ್ರೆಂಟ್ ಥರದಲ್ಲಿ ಮಾಡಿ ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆ ತಿನ್ನಿಸೋದ್ರಿಂದ ಇದು ಹೆಲ್ತಿ ಕೂಡ ಇರುತ್ತೆ, ಅದು ತಿನ್ನಲಿಕ್ಕೆ ಕೂಡ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಹೆಲ್ತಿ ರೆಸಿಪಿಗಳನ್ನು ಟ್ರೈ ಮಾಡಬೇಕು, ಅದೇ ರೀತಿಯಾಗಿ ತಿಂತಾನೂ ಇರಬೇಕು. ಹಾಗಾದರೆ ನಡೀರಿ ಈ ಹೆಲ್ತಿಯಾದ ಟೇಸ್ಟಿಯಾದ ಬೀಟ್ರೂಟ್ ಕೋರ್ಮಾನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ. ಎಲ್ಲಕ್ಕಿಂತ ಮೊದಲಾಗಿ ನಾನು ಇಲ್ಲಿ 2 ಬೀಟ್ರೂಟ್ನ ತೆಗೆದುಕೊಂಡು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳಲ್ಲಿ ನಾವು ಕಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಮೇಲಿನ ಲೇಯರ್ನ ತೆಗೆದು ಈ ರೀತಿಯಾಗಿ ಸಣ್ಣ ಪೀಸ್ಗಳಲ್ಲಿ ಕಟ್ ಮಾಡಿದ್ದೇನೆ. ಅದರ ನಂತರ ಇದನ್ನು ಕಟ್ ಮಾಡಿದ ನಂತರ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆಗೋಸ್ಕರ ನೋಡಿ, ನಾನು ಇಲ್ಲಿ ಒಂದು ಈರುಳ್ಳಿನ, ದೊಡ್ಡ ಸೈಜ್ ಈರುಳ್ಳಿನ ಒಂದು ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೆ. ಅದನ್ನು ಇದು ಮಸಾಲೆ ಪಾತ್ರೆಯಲ್ಲಿ ಹಾಕೋಣ. ಅದರ ನಂತರ ನೋಡಿ, ನೆಕ್ಸ್ಟ್ ನೋಡಿ, ನಮಗೆ ಇಲ್ಲಿ ಬೇಕಾಗಿರುವುದು ಕೊತ್ತಂಬರಿ ಸೊಪ್ಪನ್ನು ನಾನು ಒಂದು ಮುಷ್ಟಿಯಷ್ಟು ತೆಗೆದುಕೊಂಡಿದ್ದೇನೆ, ಅಥವಾ ನೀವು 1/2 ಕಪ್ ಅಷ್ಟು ಕಟ್ ಮಾಡಿ ಕೂಡ ಕೊತ್ತಂಬರಿ ಸೊಪ್ಪನ್ನು ತಗೋಬಹುದು. ಅದರ ನಂತರ ನೋಡಿ, ನಾನು 1 ಇಂಚಷ್ಟು ಶುಂಠಿನ ತೆಗೆದುಕೊಂಡಿದ್ದೇನೆ. ಇದನ್ನು ಕೂಡ ಸಣ್ಣ ಸಣ್ಣ ಪೀಸ್ಗಳಲ್ಲಿ ಕಟ್ ಮಾಡಿ ಹಾಕಿದ್ದೇನೆ. ಅದರ ನಂತರ ನೋಡಿ, ನಾವು ಇಲ್ಲಿ ಒಂದು ಬೆಳ್ಳುಳ್ಳಿ ಗಡ್ಡೆನ ತೆಗೆದುಕೊಳ್ಬೇಕು. ಈ ಬೆಳ್ಳುಳ್ಳಿ ಗಡ್ಡೆನ ಚೆನ್ನಾಗಿ ಸುಲಿದು ಇದರಲ್ಲಿ ಹಾಕಿದ್ದೇನೆ. ಇದರ ಬೆಳ್ಳುಳ್ಳಿ ಮತ್ತು ಅಲ್ಲ ಪೇಸ್ಟ್ ಸೆಪ್ರೇಟಾಗಿ ಕೂಡ ಮಾಡಿ ಹಾಕ್ಬೋದು, ಇಲ್ಲಾಂದರೆ ಈ ರೀತಿಯಾಗಿ ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಅದರ ನಂತರ ನೋಡಿ, ನಾನು ಮೀಡಿಯಮ್ ಸೈಜ್ನ 2 ಟೊಮೆಟೊನ ಹಾಕಿದ್ದೇನೆ. ದೊಡ್ಡ ಸೈಜಲ್ಲಿ ಇದ್ದರೆ ನೀವು ಒಂದೇ ಟೊಮೆಟೊ ಹಾಕ್ಬೋದು, ಮೀಡಿಯಮ್ ಸೈಜಲ್ಲಿ ಇದ್ದರೆ ಇದನ್ನು 2 ಹಾಕಿ. ಅದರ ನಂತರ ನೋಡಿ, ನಾನು ಇದಕ್ಕೆ 3 ಮೆಣಸಿನ್ಕಾಯಿನ ಹಾಕಿದ್ದೇನೆ. ಅದರ ನಂತರ 1/2 ಕಪ್ ಆಗುವಷ್ಟು ನಾವು ಕೊಬ್ಬರಿನ ಹಾಕೋಣ. ಇದಕ್ಕೆ ಈ ರೀತಿಯಾಗಿ ಕೊಬ್ಬರಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಸಣ್ಣಗೆ ಮಾಡ್ಕೋಬೇಕು, ಅಂದರೆ ರುಬ್ಕೋಬೇಕು. ಚೆನ್ನಾಗಿ ರುಬ್ಬಿದ ನಂತರ ನೋಡಿ, ಇದನ್ನು ಸಣ್ಣಗೆ ರುಬ್ಬುವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸಣ್ಣಗೆ ಪೇಸ್ಟನ್ನ ರೆಡಿ ಮಾಡಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಇದು ಪೇಸ್ಟ್ ಕೂಡ ಅಂದರೆ ರೆಡಿಯಾಗಿದೆ, ಮಸಾಲೆ ಕೂಡ ರೆಡಿಯಾಗಿದೆ. ಇವಾಗ ನೋಡಿ, ನಾನು ಒಂದು ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ತೆಗೆದುಕೊಳ್ಬೇಕು. ನೀವು ಇಲ್ಲಿ 1/2 ಕಪ್ ಅಷ್ಟು ಆಯಿಲ್ನ ತೆಗೆದುಕೊಳ್ಬೋದು. ಅದರ ನಂತರ ನೋಡಿ, ನಾನು ಇಲ್ಲಿ ಒಂದು 1/2 ಇಂಚದಷ್ಟು ನಾನು ದಾಲ್ಚಿನಿನ ಕೂಡ ಹಾಕಿದ್ದೇನೆ. ಅದರ ನಂತರ 2 ಲವಂಗ ಹಾಕಬೇಕು. ಅದರ ನಂತರ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಜೀರಿಗೆನ ಹಾಕಿದ್ದೇನೆ. ಅದರ ನಂತರ ನೋಡಿ, ನಾನು ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೆ. ತುಂಬ ಚಿಕ್ಕದಾಗಿ ಸಣ್ಣಗೆ ಇದನ್ನು ಕಟ್ ಮಾಡಬೇಕು. ಇದನ್ನು ಕಟ್ ಮಾಡಿದ ನಂತರ ಇದರಲ್ಲಿ ಹಾಕಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ನೋಡಿ, ಇದರ ಕಲರ್ ಕೂಡ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ. ಇದೇ ರೀತಿಯಾಗಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದ ನಂತರ ಈರುಳ್ಳಿನ ಇದಕ್ಕೆ ನಾವು ಹಾಕಬೇಕಾಗಿರೋದು ಅರಿಶಿನ ಪುಡಿನ. ನಾನು ಸ್ವಲ್ಪನೇ 1/4 ಟೇಬಲ್ ಸ್ಪೂನಷ್ಟು ಸ್ವಲ್ಪನೇ ಚಿಟಿಕೆ ಆಗುವಷ್ಟು ನಾವು ಇಲ್ಲಿ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದ ನಂತರ ಒಂದು ಸರ್ತಿ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿದ ನಂತರ ನೋಡಿ, ನಾನು ನೆಕ್ಸ್ಟ್ ಹಾಕ್ತಾ ಇರೋದು ಕೆಂಪು ಖಾರದ ಪುಡಿ. ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಆಲ್ರೆಡಿ ನಾವು 3 ಹಸಿಮೆಣಸಿನ್ಕಾಯಿ ಕೂಡ ಮಸಾಲೆಯಲ್ಲೇ ಹಾಕಿದ್ವಲ್ವ, ಅದ್ರಗೋಸ್ಕರ ನಾವು ಇಲ್ಲಿ 2ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ನಾವು ಕೆಂಪು ಖಾರದ ಪುಡಿ ಹಾಕಬೇಕು. ನೀವು ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ನೀವು ಹಾಕ್ಬೋದು. ಅದರ ನಂತರ ನೋಡಿ, ನಾನು ಇಲ್ಲಿ ಕಟ್ ಮಾಡಿಟ್ಟಿರುವಂಥ ಬೀಟ್ರೂಟ್ನ ಇದರಲ್ಲಿ ಹಾಕ್ತಾ ಇದ್ದೇನೆ. ಈ ರೀತಿ ಹಾಗೆ ಹಾಕಿದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ 2ರಿಂದ 3 ನಿಮಿಷವರೆಗೂ ಈ ರೀತಿಯಾಗಿ ಫ್ರೈ ಮಾಡ್ತಾ ಹೋಗಬೇಕು ಆಯಿಲಲ್ಲಿ. ನೋಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು 2ರಿಂದ 3 ನಿಮಿಷವರೆಗೂ. ಈ ರೀತಿಯಾಗಿ ನೀವು ಬೀಟ್ರೂಟ್ ಸಬ್ಜಿ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ತಿಂತಾರೆ, ಅದೇ ರೀತಿ ದೊಡ್ಡವರು ಕೂಡ ತಿಂತಾರೆ. 2 ಚಪಾತಿ ಅಥವಾ ರೊಟ್ಟಿ ತಿನ್ನೋರು ಕೂಡ 3 ತಿನ್ಬೋದು, ಅಷ್ಟು ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಇದನ್ನು ಒಂದು ಸರ್ತಿ ಟ್ರೈ ಮಾಡಿ. ಇಲ್ಲಿ ನೋಡಿ, ಬೀಟ್ರೂಟ್ ಕೂಡ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ, ಇದು ಸಾಫ್ಟ್ ಕೂಡ ಆಗಿದೆ. ಈ ಸಮಯದಲ್ಲಿ ನಾವು ರೆಡಿ ಮಾಡಿಟ್ಟಿರುವಂಥ ಮಸಾಲೆನ ಇದಕ್ಕೆ ಹಾಕಬೇಕು. ಈ ಎಲ್ಲ ಮಸಾಲೆನ ಹಾಕಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು, ಅಂದರೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ, 1-2 ನಿಮಿಷವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಇದರ ಹಸಿಯಾದ ಸ್ಮೆಲ್
ಕೂಡ ಕಡಿಮೆ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಅದರ ನಂತರ ನೋಡಿ ನಾನು 1 ಕಪ್ ಆಗುವಷ್ಟು ಇದರಲ್ಲಿ ನೀರನ್ನು ಹಾಕ್ತಾ ಇದ್ದೇನೆ. ನೀವು 1-1.5 ಕಪ್ ಆಗುವಷ್ಟು ನೀರನ್ನು ಹಾಕ್ಬೋದು. 1.5 ಕಪ್ ಆಗುವಷ್ಟು ನಾನು ನೀರನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗಬೇಕು. ತುಂಬ ಥಿಕ್ ಕೂಡ ಇರಬಾರ್ದು, ಅದೇ ರೀತಿ ತುಂಬ ತಿಳು ಕೂಡ ಇರಬಾರ್ದು. ಕುರ್ಮಾ ಅಂದರೆ ಒಂದು ಮಿನಿಮಮ್ ಕನ್ಸಿಸ್ಟೆನ್ಸಿ ಇರಬೇಕು, ಅಂದರೆ ಗಟ್ಟಿಯಾದ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಿ ನೋಡಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬೋದು. ಅದರ ನಂತರ ನೋಡಿ ನಾನು ಇಲ್ಲಿ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕಿದ್ದೇನೆ. ಗರಂ ಮಸಾಲ ಹಾಕಿದ ನಂತರ ಇದನ್ನು ಕೂಡ ನಾವು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು 5 ನಿಮಿಷವರೆಗೂ ಚೆನ್ನಾಗಿ ಬಾಯ್ಲ್ ಆಗುವವರೆಗೂ ನಾನು ಇದನ್ನು ಚೆನ್ನಾಗಿ ಬಿಟ್ಟಿದ್ದೆ. ಅದರ ನಂತರ ನೋಡಿ ಇನ್ನು 1/2 ಕಪ್ ಆಗುವಷ್ಟು ನಾನು ನೀರು ಹಾಕಿದ್ದೆ, ಅಂದರೆ ಟೋಟಲಿ ನಾನು 1.5 ಕಪ್ ಆಗುವಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೇನೆ. ಇದು ತುಂಬ ತಿಳು ಕೂಡ ಇಲ್ಲ, ತುಂಬ ತಿಕ್ ಕೂಡ ಇಲ್ಲ, ಒಂದು ಮಿನಿಮಮ್ ಕನ್ಸಿಸ್ಟೆನ್ಸಿ ಇದು ರೆಡಿ ಆಗಿದೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಈ ಬೀಟ್ರೂಟ್ ಸಬ್ಜಿ ರೆಡಿ ಆಗಿದೆ. ಅಂದರೆ ಒಂದು ಸರ್ತಿ ತಿಂದ ನಂತರ ನೀವು ಇದಕ್ಕೆ ಅಡಿಕ್ಟ್ ಆಗ್ಬೋದು, ಅಷ್ಟು ಚೆನ್ನಾಗಿ ಈ ಸಬ್ಜಿ ರೆಡಿ ಆಗಿದೆ. ಒಂದು ಸರ್ತಿ ಮಾಡಿ ನೋಡಿ, ವಾರದಲ್ಲಿ 1-2 ಸರ್ತಿ ಕಂಪಲ್ಸರಿ ಮಾಡಲಿಕ್ಕೆ ನೀವೇ ಸ್ಟಾರ್ಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಈ ರೆಸಿಪಿ ರೆಡಿ ಆಗಿದೆ. ಇದು ಹೆಲ್ತಿ ಕೂಡ ಆಗಿರೋದ್ರಿಂದ ಇದನ್ನು ಡೆಫಿನೆಟ್ ಆಗಿ ಒಂದು ಸರ್ತಿ ಟ್ರೈ ಮಾಡಿ. ಇದೇ ರೀತಿಯಾದ ಹೊಸ ವಿಡಿಯೋಗಳನ್ನ ನೋಡಬೇಕಂದ್ರೆ ನನ್ನ ಚಾನೆಲ್ನ ಎಲ್ಲಕ್ಕಿಂತ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲಕ್ಕಿಂತ ಮೊದಲು ನನ್ನ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು. ಇದೇ ರೀತಿಯಾದ ಹೊಸ ರೆಸಿಪಿಗಳನ್ನು ಟ್ರೈ ಮಾಡ್ಬೋದು. ಕೇಕ್ ವಿಡಿಯೋಸ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ನಿಮಗೂ ಕೂಡ ಏನಾದರೂ ಕಲಿಬೇಕಂತ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ, ಅದನ್ನು ಡೆಫಿನೆಟ್ ಆಗಿ ನಾನು ಟ್ರೈ ಮಾಡ್ತಾ ಇರ್ತೇನೆ. ಇದೇ ರೀತಿಯಾದ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.